ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬ್ಯಾಂಕಿಂಗು ಮೊಬೈಲ್ ಬ್ಯಾಂಕಿಂಗ್ ಬಗ್ಗೆ ಸಾಕಷ್ಟು ಭಯ ಭೀತಿ ಇದೆ. ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನೇ ಹಣ ಇಡೋದು ಸೇಫ್ ಅಲ್ಲ ಅನ್ನೋಂಥ ಅನುಮಾನ ಶುರುವಾಗಿದೆ. ಯಾಕಂದರೆ ಮಲ್ಲೇಶ್ವರಂನ 15 ಕ್ರಾಸಲ್ಲಿರುವಂತಹ ಕೆನರಾ ಬ್ಯಾಂಕಲ್ಲಿ ಇಟ್ಟಿರುವಂತಹ ಗ್ರಾಹಕರ ದುಡ್ಡನ್ನೇ ಲಪ್ಟಾಯಿಸಿರುವಂತಹ ದೊಡ್ಡ ಸ್ಕ್ಯಾಮ್ ಈಗ ಕೇಳಿ ಬರ್ತಾ ಇದೆ. ಸರಿಸುಮಾರು 25ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳಿಂದ ಗೋಲ್ಡ್ ಲೋನ್ ಇಟ್ಟಿದ್ದೀವಿ ಅನ್ನೋಂತಹ ತೋರಿಸಿ ಫ್ರಾಡ್ ಮಾಡಿ ಮ್ಯಾನೇಜರ್ ದುಡ್ಡು ಎತ್ತಿರುವಂಥದ್ದು ಕೂಡ ಈಗಾಗಿದೆ. FIR ಕೂಡ ದಾಖಲಾಗಿದೆ. ಇಲ್ಲಿ ನೊಂದ ಗ್ರಾಹಕರು ಕೂಡ ನಮ್ಮ ಜೊತೆಗಿದ್ದಾರೆ. 32 ಲಕ್ಷವನ್ನು ಕಳ್ಕೊಂಡಿದ್ದಾರೆ. ಗೋಲ್ಡನ್ನು ಇಟ್ಟಿಲ್ಲ, ಗೋಲ್ಡ್ ಲೋನು ಪಡೆದಿಲ್ಲ, ಆದರೆ ಲೋನ್ ಹಣ ಮಾತ್ರ ಅವ್ರ ಅಕೌಂಟಲ್ಲಿ ಶೋ ಆಗ್ತಾ ಇದೆ. ಅವರಿಗೆ 32 ಲಕ್ಷದಷ್ಟು ಸ್ಕ್ಯಾಮ್ ಕೂಡ ಆಗಿದೆ. ಏನಾಗಿದೆ ನಿಜಕ್ಕೂ ಕೂಡ, ಯಾವ ರೀತಿಯಾಗಿ ಈ ಸ್ಕ್ಯಾಮ್ ನಡೀತಾ ಇದೆ, ಯಾವ ರೀತಿಯಾಗಿ ಹಣವನ್ನು ದೋಚಿದ್ದಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಪ್ರಶಾಂತ್ ಅವರಿದ್ದಾರೆ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಈ ಕೆನರಾ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ಇಟ್ಟಿದ್ರಿ? ಸರ್, 20 ವರ್ಷದಿಂದ ಇಟ್ಟಿದ್ದೀನಿ ಸರ್. ಯಾವತ್ತೂ ಈ ಥರ ಫೇಸ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ನಡೀತಾ ಇತ್ತು. ಈ ಮನುಷ್ಯ ಬಂದಾದ್ಮೇಲೆ ಒಂದು ಸ್ವಲ್ಪ ನಮಗೆ ತೊಂದರೆಗಳು ಜಾಸ್ತಿ ಆಗಿದೆ ಸರ್. ನಾನು ಮನೆ ತೊಗೋಬೇಕಾಗಿತ್ತು, ಒಂದು ಲೋನ್ ಮಾಡಿಕೊಂಡೆ. ಆ ಲೋನ್ ಆದಮೇಲೆ ನನ್ನ ಹತ್ರ ಬಂದರು, ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು 3 ಲಕ್ಷ ಇಸ್ಕೊಂಡ್ರು. ಅದರಲ್ಲಿ 1,30,000 ಕೊಟ್ಟಿದ್ದಾರೆ, ಇನ್ನು 1,70,000 ಬ್ಯಾಲೆನ್ಸ್ ಇದೆ. 1,70,000 ಕೇಳಿದಾಗ ಆಮೇಲೆ ಕೊಡ್ತೀನಿ ಅಂತ ಅಂದರು. ಆಮೇಲೆ 2 ದಿವಸ ಆದಮೇಲೆ ಮನೆ ಹತ್ರ ಹುಡ್ಕೊಂಬಂದರು. ನಾನು ಏನೇ ಮಾಡಿದ್ರು ಆಗಲ್ಲ ಅಂದರು ಅವರು. ಸರ್, ಇಲ್ಲ, ನಾನು ನಮ್ಮ ಮನೇದೇನೋ ಗೋಲ್ಡ್ ಇದೆ, ಇಡ್ತೀನಿ ಸರ್ ಅಂದರು. ನೀವು ನಿಮ್ಮ ಅಕೌಂಟಲ್ಲೇ ಇಟ್ಕೋಬೋದಲ್ವಾ ಅಂತ ಕೇಳಿದೆ. ಅದಾಗ ಕೇಳಿದ್ದಕ್ಕೆ ಅವ್ರು ಏನಂದರು, ಇಲ್ಲ ಸರ್, ನಂದು ಹೈಯರ್ ಕೆಲಸ ಹೋಗುತ್ತೆ ಅಂದರು. ಸರ್, ನಾನು ಒಂದು 4-5 ದಿವಸ ಅವ್ರ ಕೈಗೆ ಸಿಕ್ಕಲಿಲ್ಲ ಸರ್. ನಾನು ಆಟ ಆಡಿಸ್ದೆ, ನನಗೆ ಬೇಕು ಅಂತ ಹೇಳಿ. ಆಮೇಲೆ ತಿರ್ಗಾ ನಾನು ಹುಡ್ಕೊಂಬಂದು ತುಂಬ ತಲೆ ತಿಂದರು. ಲಾಸ್ಟಲ್ಲಿ ನಾನು ಒಂದು ಚೆಕ್ ಕೊಡೋವರೆಗೂ ಬಿಡಲಿಲ್ಲ. ಚೆಕ್ ತೊಗೊಂಡು ಗೋಲ್ಡ್ ಲೋನ್ ಮಾಡಿಕೊಂಡ್ರು ಸರ್. ಆಮೇಲೆ ಗೋಲ್ಡ್ ಲೋನ್ ಆದಮೇಲೆ ಗೋಲ್ಡ್ ಲೋನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ನಿಮ್ಗೆ? ಗೊತ್ತಾಯ್ತು ಅದು? ಸರ್, ನನಗೆ ಇನಿಷಿಯಲಿ ಏನು ಹೇಳಿದ್ರು, ನಾನು ಇಡ್ತೀನಿ ಅಂತ ಅಂದರು ಸರ್. ಗೋಲ್ಡ್ ಇಡ್ತೀನಿ ಅಂದರು, ಬಟ್ ಇಟ್ಟಿರಲಿಲ್ಲ. OTP ಎಲ್ಲ ಕೊಟ್ಟಿದ್ದೀನಿ, ಚೆಕ್ಕು ಕೊಟ್ಟಿದ್ದೀನಿ ಸರ್. ಅದು ನನ್ನ ಕಡೆಯಿಂದ ಆಗಿದೆ. ಬಟ್ ಅವ್ರು ಗೋಲ್ಡ್ ಇಡಬೇಕಾದ್ರೆ ನಾನು ಬ್ಯಾಂಕಿಗೆ ಹೋಗಿಲ್ಲ ಸರ್. ನಾನು ಬೇಡ ಅಂದ್ರೂ ನಾನು ಚೆಕ್ನ ತೊಗೊಂಡು ಬರಲಿಲ್ವಾ? ಅವ್ರ ಖಾತೆಯಲ್ಲೇ ಗೋಲ್ಡ್ ಇಟ್ಕೊಳ್ಳೋದ್ಬಿಟ್ಟು ನನ್ನ ಖಾತೆಯಲ್ಲಿ ಗೋಲ್ಡ್ ಇಡ್ತಾ ಇದ್ದಾರೆ ಕೇಳಿದೆ ಸರ್. ಅವರು ಹೈಯರ್ ಆಫೀಸ್ದು ಪರ್ಮಿಷನ್ ಬೇಕು, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರ್. ಅದಕ್ಕೆ ನಾನು ಬೇಡ ಅಂದರೂ ಕೇಳಿದಿರ ನಾನು ಚೆಕ್ ಕೊಟ್ಟು ಬಂದಿರೋದನ್ನು ಮಿಸ್ಯೂಸ್ ಮಾಡ್ಕೊಂಡು ಫಸ್ಟ್ ಟೈಮ್ ತೊಗೊಂಡ್ಬಿಟ್ರು. ಬೇಡ ಅಂದರೂ ತೊಗೊಂಡ್ಬಿಟ್ರು ಅವರು. ಗೋಲ್ಡ್ ಲೋನ್ ತೊಗೊಂಡ್ರು ಸರ್. ಹೌದು, ತೊಗೊಂಡ್ರು. ಆಮೇಲೆ ನಾನು ಫಸ್ಟ್ ಟೈಮ್ ತೊಗೊಂಡಾಗ ಎಷ್ಟು ತೊಗೊಂಡಿದ್ರು ಸರ್? 6 ಲಕ್ಷ ಏನೋ ತೊಗೊಂಡಿದ್ರು ಸರ್ ಫಸ್ಟ್ ಟೈಮ್ ಗೋಲ್ಡ್ ಲೋನು. ಆಮೇಲೆ ನಾನು ಹೇಳಿ ಬಂದೆ, ಇನ್ನೊಂದ್ಸಲ ಮಾಡಬೇಡಿ ಅಂತ. ಇನ್ನೊಂದ್ಸಲ ನನ್ನ ಮನೆಗೆ ಗೃಹ ಪ್ರವೇಶ ಆಯಿತು, ಬಿಸಿಲಿ ಹೋಗಿದ್ದೆ. ನಾನು ಗೋಲ್ಡ್ ಇಟ್ಟಿದ್ದೆ ಸರ್, ಬಿಡಿಸ್ಕೋಬೇಕಾಗಿತ್ತು. ಇಡಿಸ್ಕೋಬೇಕಾದ್ರೆ ಚೆಕ್ ಕೊಟ್ಟು ಬಂದೆ ಸರ್. ಚೆಕ್ ಕೊಟ್ಟು ಗೋಲ್ಡ್ ಲೋನ್ ಕಟ್ಬಿಟ್ಟು ಬಂದೆ, ಕ್ಯಾಶ್ ಕೊಟ್ಟೆ. ನನ್ನ ಡೌಟ್ 2.5 ಲಕ್ಷ ರೂಪಾಯಿ ನಾನು ಸಾಲ ಮಾಡಿ ನನ್ನ ಮಿಸಸ್ಗೋಸ್ಕರ ಗೋಲ್ಡ್ ಲೋನ್ ತೊಗೊಂಡಿದ್ದೆ ಸರ್. ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಹೋದಾಗ ಚೆಕ್ ಕೊಟ್ಟು ಬಂದೆ, ಇನ್ನೊಂದು ನೆಕ್ಲೆಸ್ ಇಟ್ಟಿದ್ದೆ ಅಂತ ಹೇಳಿ. ಆಗ ಏನು ಮಾಡಿದ್ರು, ಚೆಕ್ ಬೇಕು ಅಂತ ಹೇಳಿ ಚೆಕ್ ತೊಗೊಂಡ್ರು ಸರ್. ಆಗ ನಮ್ಮ ತಾಯಿ ಅಕೌಂಟಲ್ಲಿ ಗೋಲ್ಡ್ ಲೋನ್ ಮಾಡಿಬಿಟ್ಟಿದ್ದಾರೆ. ನಮ್ಮ ತಾಯಿದ ಹತ್ರ OTP ಎಲ್ಲ ಇಸ್ಕೊಂಡು, ಅಂದರೆ ನಾನು ಇದರಲ್ಲಿ ಇಸ್ಕೊಂಡು OTP ಇದಕ್ಕೆ ಹೋದಾಗ OTP ಮಾಡಿದ್ದಾರೆ. ಅಂದರೆ ನಾನು ಬ್ಯುಸಿ ಇದ್ದೆ, OTP ಕೊಟ್ಟಿದ್ದೀನಿ. ನಮ್ಮ ತಾಯಿ ಮೊಬೈಲ್ದು ನಾನೇ ಯೂಸ್ ಮಾಡ್ತಾರೆ, ನಾನು ಕೊಟ್ಟಿದ್ದೀನಿ OTP ಕೊಟ್ಟು. ಅವರು 18 ಲಕ್ಷ ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಹೇಳಿದ್ರೆ, ಇಲ್ಲ ಸರ್, ನಾನು ನಂದೇ ಇಟ್ಟಿದ್ದೀನಿ ಅಂದರು. ಆಮೇಲೆ ನನಗೆ 9ನೇ ತಾರೀಕು ತಿರ್ಗಿ 6.5 ಲಕ್ಷ ಹೋಯಿತು. ಆಗಲೂ ಫೋನ್ ಮಾಡಿದೆ, ಇಲ್ಲ ಸರ್ ಇದೆ ಅಂದರು. ಆವತ್ತು ರಾತ್ರಿ 10ನೇ ತಾರೀಕು ರಾತ್ರಿ ಫೋನ್ ಬಂತು ಸರ್. ಅವರು ಬ್ಯಾಂಕ್ ಅವರು ಹಿಂಗಾಗಿದೆ ಫ್ರಾಡು ಅಂತ ಹೇಳಿದರೆ ನಾನು ನಿಜ ಹೇಳ್ಬಿಡ್ತಾ ಇದ್ದೆ. ಏನಾಗಿದೆ ಅಂತ ಗೊತ್ತಿಲ್ಲ. 10ನೇ ತಾರೀಕು ಬ್ಯಾಂಕಿಗೆ ಹೋಗ್ತೀನಿ, ನನಗೆ ನಿಜ ಸ್ಟೇಟಸ್ ಏನು ಅಂತ ಗೊತ್ತಾಯಿತು ಸರ್. ಸ್ಟೇಟಸ್ ಏನು ಅಂತ ಗೊತ್ತಾದ್ಮೇಲೆ ನಾನು ಬರ್ಕೊಟ್ಟಿದ್ದೀನಿ. ನನ್ನ ಹತ್ರ ಹೆಂಗೆ ಬಂದ ಎಲ್ಲ ಬರ್ಕೊಟ್ಟಿದ್ದೀನಿ. ಬಂದಾದ್ಮೇಲೆ ನಂತರ ತುಂಬ ಜನಕ್ಕಾಗಿದೆ, ಎಷ್ಟು ಜನಕ್ಕಾಗಿದೆಯೋ ಗೊತ್ತಿಲ್ಲ. ನನಗೆ ಬೆಳಗ್ಗೆ ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂತಹ ಎಷ್ಟು ಜನದ್ದು ಗೋಲ್ಡ್ ಲೋನ್ ಗೋಲ್ಡು ಇಡದೆ ಲೋನ್ ಮಾಡ್ಕೊಂಡು ಮ್ಯಾನೇಜರ್ ದುಡ್ಡು ತೊಗೊಂಡಿದ್ದಾರೆ? ಅದು ನನಗೆ ಎಕ್ಸಾಕ್ಟಾಗಿ ಪಿಕ್ಚರ್ ಹೇಳಕ್ಕೆ ಬರ್ತಾ ಇಲ್ಲ ಸರ್. ನನಗೆ ಇದು ನಂದು ನಮ್ಮ ಅಮ್ಮಂದು ನನಗೆ ಗೊತ್ತಿದೆ ಸರ್. ಬೇರೆಯವ್ರದ್ದು ನನಗೆ ಏನು ಅಂತ ಗೊತ್ತಿಲ್ಲ. ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಸರ್, ಒಬ್ರದ್ದು ಕಾಂಟ್ಯಾಕ್ಟ್ ಬರ್ತಾ ಇಲ್ಲ. ನಂದಂತೂ 32 ಲಕ್ಷ ಆಗಿದೆ ಸರ್. FIR ಆಗಿದೆ ಸರ್. ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ.